ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬೆಳವಣಿಗೆಗಳು ಆಗ್ತಾ ಇದೆ ಮತ್ತು ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಹೇಗಾಯಿತು ಈ ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಮಾನಯಾನ ಸಚಿವಾಲಯ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋ ಮೂಲಕವಾಗಿ ಒಂದು ಬ್ರೀಫಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಈ ವಿಮಾನ ಹೊರಟ 30 ಸೆಕೆಂಡ್ನಲ್ಲೇ ಅದು ನೇರವಾಗಿ ಬಿಜೆ ಮೆಡಿಕಲ್ ಕಾಲೇಜ್ನ ಆ ಒಂದು ಕಟ್ಟಡದ ಮೇಲೆ ಬಿದ್ದಿತ್ತು. ಬಿದ್ದ ಫೋರ್ಸ್ಗೆ ಬೆಂಕಿ ಆವರಿಸಿ ಇಡೀ ಆ ಒಂದು ವಿಮಾನ ಸುಟ್ಟು ಕರಕಲಾಗಿತ್ತು. ಇವತ್ತು ವಿಮಾನದ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗಿದ್ದು ವಿಮಾನವನ್ನು 2 ಕ್ರೇನ್ಗಳ ಮೂಲಕವಾಗಿ ಸ್ಥಳಾಂತರವನ್ನು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲೇ 2 ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಈಗ ತನಿಖೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ವಿಮಾನಯಾನ ಸಚಿವಾಲಯ ಏನು ಹೇಳಿದೆ, ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬರೋಣ. ಅಹಮದಾಬಾದ್ ಭೀಕರ ವಿಮಾನ ದುರಂತ, ಬಿಜೆ ಮೆಡಿಕಲ್ ಕಾಲೇಜ್ಗೆ ಅಪ್ಪಳಿಸಿದ ಫ್ಲೈಟ್. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಹೊರಟ ವಿಮಾನ ಕೇವಲ 30 ಸೆಕೆಂಡ್ಗಳಲ್ಲಿ ಮೇಘನಿ ನಗರದ ಬಿಜೆ ಕಾಲೇಜಿನ ಕಟ್ಟಡಕ್ಕೆ ಅಪ್ಪಳಿಸಿದೆ. ಕ್ಷಣಾರ್ಧದಲ್ಲೇ ಏರ್ ಇಂಡಿಯಾ ವಿಮಾನ ಹೊತ್ತಿ ಉರಿದಿದ್ದು 242 ಜನರ ಪೈಕಿ ಓರ್ವ ಬಚಾವಾಗಿದ್ರೆ ಇನ್ನುಳಿದ ಎಲ್ಲರೂ ಉಸಿರು ಚೆಲ್ಲಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳ ನೋಡಿದ್ರೆ ನಿಜಕ್ಕೂ ಘೋರವಾಗಿದೆ. ಕಟ್ಟಡದ ಮೇಲೆ ವಿಮಾನ ಬಿದ್ದ ಹಿನ್ನೆಲೆ ತೆರವು ಕಾರ್ಯ ಮುಂದುವರೆದಿದೆ. 2 ಕ್ರೇನ್ಗಳ ಸಹಾಯದಿಂದ ವಿಮಾನ ಮೇಲೆ ಎತ್ತಲಾಗಿದ್ದು ಬಳಿಕ ಅದನ್ನ ನೆಲಕ್ಕಿಳಿಸಿ ಹಾಸ್ಟೆಲ್ ಪ್ರದೇಶದಿಂದ ಸ್ಥಳಾಂತರ ಮಾಡಲಾಗಿದೆ. ವಿಮಾನದ ಟೇಲ್ ಎಂಡ್ನಲ್ಲಿ ಮೃತದೇಹ ಪತ್ತೆ. ವಿಮಾನ ಪತನಗೊಂಡ ಪರಿಣಾಮ ವಿಮಾನದ ಹಿಂಭಾಗ ಟೇಲ್ ಹೊರತುಪಡಿಸಿ ಇನ್ನೇನು ಉಳಿದಿಲ್ಲ. ಇಡೀ ವಿಮಾನ ಸಂಪೂರ್ಣ ನಾಶವಾಗಿದೆ. ವಿಮಾನದ 90% ಭಾಗ ಸುಟ್ಟು ಕರಕಲಾಗಿದ್ದು ಹಿಂಬದಿಯ ಟೇಲ್ ಅವಶೇಷಗಳು ಮಾತ್ರ ಹಾಗೆ ಉಳಿದಿವೆ. ಇನ್ನು ತೆರವು ಕಾರ್ಯ ವೇಳೆ ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಅಲ್ಲದೆ ಒಂದು ಮೃತದೇಹ ಪತ್ತೆಯಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ವಿಮಾನ ಮೇಲಕ್ಕೆ ಏರ್ತಿಲ್ಲ. ಕ್ಯಾಪ್ಟನ್ ಸುಮಿತ್ ಕೊನೆ ಕ್ಷಣದ ಆಡಿಯೋ ಲಭ್ಯ. ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಕೊನೆ ಕ್ಷಣದಲ್ಲಿ ಏರ್ ಇಂಡಿಯಾ ಪೈಲಟ್ ಸುಮಿತ್ ಸಬರ್ವಾಲ್ ಅವರು ಎಟಿಸಿಗೆ ನೀಡಿದ ಕೊನೆ ಸಂದೇಶದ ಆಡಿಯೋ ಲಭ್ಯವಾಗಿದೆ. ಕೇವಲ 5 ಸೆಕೆಂಡ್ಗಳ ಆಡಿಯೋ ಇದಾಗಿದ್ದು ಇನ್ನಷ್ಟು ಮಾಹಿತಿ ಸಿಕ್ಕಿದೆ. ಸುಮಿತ್ ಸಬರ್ವಾಲ್ ಕೊನೆಯದಾಗಿ ಮೇಡೆ ಮೇಡೆ ಅಂತ ಸಂದೇಶವನ್ನ ಕಳಿಸಿದ್ರು. ಅಲ್ಲದೆ ಟೇಕ್ ಆಫ್ಗೆ ಸಾಕಷ್ಟು ಪ್ರೆಷರ್ ಸಿಗ್ತಾ ಇಲ್ಲ, ವಿದ್ಯುತ್ ಪೂರೈಕೆ ಕಡಿಮೆ ಆಗ್ತಿದೆ, ವಿಮಾನ ಟೇಕ್ ಆಫ್ ಆಗ್ತಿಲ್ಲ, ನಾವು ಬದುಕುಳಿಯುವುದಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ ವಿಮಾನಯಾನ ಕಾರ್ಯದರ್ಶಿ ಕೂಡ ಮಾತನಾಡಿದ್ದಾರೆ. 650 ಅಡಿಯಿಂದ ವಿಮಾನ ಪತನವಾಗಿದೆ. 1 ಗಂಟೆ 49 ನಿಮಿಷಕ್ಕೆ ಪೈಲಟ್ನಿಂದ ಮೇಡೆ ಸಂದೇಶ ಬಂದಿದೆ. ಡಿವಿಆರ್ನಲ್ಲಿ ಪೈಲಟ್ನ ಆಡಿಯೋ ರೆಕಾರ್ಡ್ ಆಗಿದೆ ಎಂದಿದ್ದಾರೆ. इस विमान ने दोपहर 1:39 टेक ऑफ किया था और कुछ ही सेकंड्स में लगभग 650 फीट की ऊंचाई पर पहुंचने के पश्चात ये सिंक करने लगा, अर्थात ऊंचाई खोने लगा था. 1:39 में पायलट ने एटीसी को उसने मे डे अर्थात फुल इमरजेंसी की सूचना दी थी. एटीसी के अनुसार जब उसने विमान से संपर्क करने की कोशिश की, उसका कोई उत्तर नहीं मिला. ठीक 1 मिनट के बाद यह विमान हमारे एयरपोर्ट से लगे मेधाणी नगर जो हवाई अड्डे से लगभग 2 किलोमीटर की दूरी पर स्थित है, यह विमान दुर्घटनाग्रस्त हो गया था. ವಿಮಾನ ದುರಂತದಿಂದ ದೇಶವೇ ದಿಗ್ಭ್ರಮೆಗೊಂಡಿದೆ. ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ. ಅಹಮದಾಬಾದ್ ವಿಮಾನ ದುರಂತ ಕಂಡು ಇಡೀ ದೇಶವೇ ದಿಗ್ಭ್ರಮೆಗೊಂಡಿದೆ. ಈವರೆಗೆ ವಿಮಾನ ದುರಂತದಲ್ಲಿ 270ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬದೊಂದಿಗೆ ನಾವಿದ್ದೇವೆ. ದುರಂತದ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚಿಸಿದ್ದೇವೆ. ಗೃಹ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ತನಿಖೆ ನಡೆಸಿ 3 ತಿಂಗಳೊಳಗೆ ತನಿಖಾ ವರದಿ ನೀಡಲು ಗಡುವು ನೀಡಲಾಗಿದೆ ಅಂತ ತಿಳಿಸಿದರು. The accident that has happened near Ahmedabad airport shook the entire nation, and my deepest condolences to all the families who have lost their loved ones in the incident. Taking utmost seriousness of the incident and to further investigate into the incident and to look into all the theories or other information that is being going around this incident, we felt it would be much better to have another committee also overlooking into this crash and also the safety. I've announced it before only that we are going to form another high level committee before, and immediately we have constituted the committee also yesterday under the chairmanship of Home Secretary, and we have put a time limit of 3 months. ಬಿಜೆ ಮೆಡಿಕಲ್ ವಿದ್ಯಾರ್ಥಿಗಳು ದುರ್ಮರಣ, 4 ಮೆಡಿಕಲ್ ವಿದ್ಯಾರ್ಥಿಗಳು ಸಾವು. ಟೇಕ್ ಆಫ್ ಆದ ವಿಮಾನ ನೇರವಾಗಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸುತ್ತಿದ್ದಂತೆ ಕಟ್ಟಡದ ಒಳಗಿದ್ದವರಲ್ಲಿ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಮೆಡಿಕಲ್ ಕಾಲೇಜಿನ 4 ವಿದ್ಯಾರ್ಥಿಗಳಾದ ಜಯಪ್ರಕಾಶ್ ಚೌಧರಿ, ಮಾನವ್ ಭಾದು, ಆರ್ಯನ್ ರಜಪೂತ್ ಹಾಗೂ 2003ರ ಬ್ಯಾಚ್ನ ರಾಕೇಶ್ ದಿಹೋರಾ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಗಾಗಿ ಸಂಬಂಧಿಕರ ಡಿಎನ್ಎ ಟೆಸ್ಟ್ ಕಲೆಕ್ಟ್ ಮಾಡಿದ್ದು ಇದೀಗ ಡಿಎನ್ಎ ಸ್ಯಾಂಪಲ್ ಸಂಗ್ರಹ ಮಾಡಿದ್ದು ಈವರೆಗೂ 6 ಮೃತದೇಹಗಳ ಗುರುತ
ಇವತ್ತಷ್ಟೇ ಪತ್ತೆಯಾಗಿದೆ. ವರದಿ ಬಂದ ಬಳಿಕ ಆಯಾ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ರವಾನಿಸಲಿದ್ದಾರೆ. ಇತ್ತ 2 ದಿನಗಳಿಂದಲೂ ಮೃತದೇಹಗಳಿಗಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ. ಇನ್ನು ಏರ್ ಇಂಡಿಯಾ 171 ನಂಬರ್ ವಿಮಾನ ದುರಂತದ ಬೆನ್ನಲ್ಲೇ ಹೆಸರು ಬದಲಾವಣೆ ಮಾಡಲಾಗಿದೆ. ಏರ್ ಇಂಡಿಯಾ 159 ಅಂತ ಅಹಮದಾಬಾದ್ ಟು ಲಂಡನ್ಗೆ ಹೊರಡುವ ವಿಮಾನದ ಹೆಸರನ್ನ ಬದಲಾಯಿಸಲಾಗಿದೆ. ಒಟ್ಟಾರೆ ತನಿಖೆಯ ನಂತರವಷ್ಟೇ ದುರಂತದ ಅಸಲಿ ಮಾಹಿತಿ ಹೊರಬೀಳಲಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಹಮದಾಬಾದ್.